ಸರ್ಕಾರಿ ಉದ್ಯೋಗಿ ಆಗಿರಲಿ, ಪ್ರೈವೇಟ್ ಜಾಬ್ ಆಗಿರಲಿ, ಯಾರೇ ಆದರೂ ಅವ್ರ ಮನಸ್ಸಲ್ಲಿ ಒಂದೇ ಪ್ರಶ್ನೆ ಇರುತ್ತೆ. ಏನಂದರೆ ರಿಟೈರ್ಡ್ ಆದಮೇಲೆಗೆ ತಿಂಗಳಿಗೆ ಒಂದು 20-30 ಸಾವಿರ ರೂಪಾಯಿ ಹೆಂಗಾದರೂ ಬಂದರೆ ಜೀವನ ಸಾಗಿಸ್ಬೋದಲ್ಲ. ಅದು ಸಾಧ್ಯನಾ? ಈ ಒಂದು ಟ್ರಿಕ್ ಫಾಲೋ ಮಾಡಿದ್ರೆ ರಿಟೈರ್ಡ್ ಆದಮೇಲೆ ನಿಮಗೆ ತಿಂಗಳಿಗೆ 1 ಲಕ್ಷ ಬರುತ್ತೆ ಮತ್ತು 3 ಕೋಟಿ ಕ್ಯಾಶ್ ಸಿಗುತ್ತೆ. ಅದು ನಿಮ್ಮ ಸ್ವಂತ ದುಡ್ಡಲ್ಲೇ. ನಾನು ಟ್ರಿಕ್ ಕೇಳ್ಕೊಡೋದ್ರಿಂದ ಇದು ಸಾಧ್ಯನಾ ಅಂತ ಅನ್ಸಿದ್ರೆ ಹೌದು ಸಾಧ್ಯ. ಆದರೆ ಒಂದು ಸ್ಕೀಮ್ ಇದೆ, ಗೌರ್ಮೆಂಟೇ ನಡೆಸ್ತಾ ಇರೋದು. ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಮತ್ತು ನಿಮ್ಮ ಹಣವನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡುತ್ತೆ ಅಂತಲೂ ನಿಮಗೆ ಗೊತ್ತಾಗುತ್ತೆ. ಆ ಸ್ಕೀಮ್ ಹೆಸರು ಏನು ಅಂತಂದರೆ NPS, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಇವತ್ತು ಈ ವಿಡಿಯೋದಲ್ಲಿ NPS ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ ಮತ್ತು ತಿಂಗಳಿಗೆ 1 ಲಕ್ಷ ಪೆನ್ಷನ್, 3 ಕೋಟಿ ನೀವು ಮನೆ ಕಟ್ಟಿಸ್ಬೋದು. ಈ ಡ್ರೀಮು ಟ್ರೂ ಆಗುತ್ತಾ ಅಂತ ಅನ್ಸಿದ್ರೆ ಖಂಡಿತ ಆಗುತ್ತೆ. ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೇನೆ, ಕೊನೆವರೆಗೂ ನೋಡಿ. ಯಾಕಂದ್ರೆ ನಿಮ್ಮ 60ರ ನಂತರ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತೆ ಮನೆ ಇಲ್ಲಿ ಡಿಸೈಡ್ ಆಗುತ್ತೆ. NPS ಅಂದ್ರೆ ಏನು? ಫಸ್ಟ್ ಆಫ್ ಆಲ್ NPS ಅಂದರೆ ಬೇರೆ ಏನೂ ಇಲ್ಲ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ಮು. 2014ರಲ್ಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಶುರು ಮಾಡಿಡುತ್ತೆ. ಮೊದಲು ಇದು ಬರೀ ಗೌರ್ಮೆಂಟ್ ಎಂಪ್ಲಾಯ್ಡ್ಗೆ ಮಾತ್ರ ಇತ್ತು. 2009 ಆದಮೇಲೆ ಪ್ರೈವೇಟು ಮತ್ತು ಸೆಲ್ಫ್ ಎಂಪ್ಲಾಯ್ಡ್ಗಳಿಗೂ ಇದರಲ್ಲಿ ಬರೋಕ್ಕೆ ಅವಕಾಶ ಆಯಿತು. ಸರಳವಾಗಿ ಹೇಳ್ಬೇಕಂದ್ರೆ ನೀವು ಈಗ ಪ್ರತಿ ತಿಂಗಳು ಸ್ವಲ್ಪ ಹಣ ಹಾಕ್ತೀರಿ, ಗೌರ್ಮೆಂಟ್ ಅದನ್ನು ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುತ್ತೆ. ರಿಟೈರ್ಡ್ ಆದಮೇಲೆ ಒಂದು ದೊಡ್ಡ ಅಮೌಂಟ್ ಜೊತೆಗೆ ಮಂತ್ಲಿ ಪೆನ್ಷನ್ ಕೂಡ ಸಿಗುತ್ತೆ. ಇದು ಫಿಕ್ಸೆಡ್ ಡೆಪಾಸಿಟ್ ಥರ ಗ್ಯಾರಂಟಿ ರಿಟರ್ನ್ ಅಲ್ಲ, ಲಾಂಗ್ ಟರ್ಮಲ್ಲಿ ರಿಟರ್ನ್ ಜಾಸ್ತಿ ಕೊಡ್ಬೋದು. NPS ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ಫಸ್ಟು ತಿಳ್ಕೊಳ್ಳೋಣ. NPSನಲ್ಲಿ 2 ಅಕೌಂಟ್ ಇರ್ತವೆ. ಟೈರ್ 1 ಅಕೌಂಟು ಪೆನ್ಷನ್ ಅಕೌಂಟ್. ಇದು ಮ್ಯಾಂಡೇಟ್ರಿ. ಮಿನಿಮಮ್ 500 ರೂಪಾಯಿಂದನೂ ನೀವು ತಿಂಗಳಿಗೆ ಹಾಕ್ಬೋದು. 60 ವರ್ಷದ ತನಕ ವಿಡ್ರಾಲ್ ಮಾಡೋಕ್ಕೆ ಇದರಲ್ಲಿ ಸಾಧ್ಯನೇ ಇಲ್ಲ. ಇದು ರಿಟೈರ್ಮೆಂಟ್ಗೆ ಒಂಥರ ಸೇವಿಂಗ್ಸ್ ಅಕೌಂಟ್ ಇದ್ದಂಗೆ. ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಇದರಲ್ಲಿ. ಟೈರ್ 2 ಅಕೌಂಟು ಇದೊಂಥರ ಸೇವಿಂಗ್ ಅಕೌಂಟ್. ಇದು ಆಪ್ಷನಲ್ಲು, ಎನಿ ಟೈಮ್ ವಿಡ್ರಾಲ್ ಮಾಡ್ಬೋದು. ಟ್ಯಾಕ್ಸ್ ಬೆನಿಫಿಟ್ ಕೂಡ ಅಂಥದ್ದಂಗೆ ಏನೂ ಇರಲ್ಲ ಇದರಲ್ಲಿ. ಗೌರ್ಮೆಂಟ್ ಎಂಪ್ಲಾಯಿಗಳಿಗೆ ಸ್ವಲ್ಪ ಇದೆ. ಇದು ನಾರ್ಮಲ್ ಸೇವಿಂಗ್ ಅಕೌಂಟ್ ಥರನೇ ಯೂಸ್ ಮಾಡ್ಬೋದು. ನಾರ್ಮಲಿ ನಿಮ್ಮ ದುಡ್ಡು ಯಾವುದ್ಯಾವ್ದ್ರೆಲ್ಲ ಇನ್ವೆಸ್ಟ್ ಆಗುತ್ತೆ ಅನ್ನೋದು NPS ಹೇಳುತ್ತೆ. NPSನಲ್ಲಿ ನೀವೇ ಚೂಸ್ ಮಾಡ್ಬೋದು. ಏನೇನು ECG, ಏನಪ್ಪ ಇದು ECG? ಈಕ್ವಿಟಿ ಅಂದರೆ ಶೇರ್ ಮಾರ್ಕೆಟು. C ಅಂದರೆ ಕಾರ್ಪೊರೇಟ್ ಬಾಂಡು, ಕಂಪನಿಗಳಿಗೆ ಲೋನ್ ಕೊಡೋದು. G ಅಂದರೆ ಗೌರ್ಮೆಂಟ್ ಸೆಕ್ಯೂರಿಟೀಸ್, ಅಂದರೆ ಗೌರ್ಮೆಂಟ್ಗೂ ಲೋನ್ ಕೊಡ್ಬೋದು. ಆಟೋ ಚಾಯ್ಸ್ ಅಂತ ಇದೆ. ನೀವು ಹೆಂಗಿದ್ದಾಗ ಈಕ್ವಿಟಿಲಿ ಜಾಸ್ತಿ ಅಲೋಕೇಟ್ ಆಗ್ತಾ ಹೋಗುತ್ತೆ, ನಿಮಗೆ ಜಾಸ್ತಿ ರಿಟರ್ನ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಆದರೆ ಏಜ್ ಆಗ್ತಾ ನಿಮಗೆ ಈ ಸೇಫ್ ಅಸೆಟ್ಗಳಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಅಂತಂದರೆ ಈ ಕಾರ್ಪೊರೇಟ್ ಬಾಂಡ್ ಮತ್ತು ಈ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಆಗೋಗುತ್ತೆ. ಈಕ್ವಿಟಿಲಿ ಕಮ್ಮಿ ಆಗ್ತಾ ಹೋಗುತ್ತೆ, ಯಾಕಂದರೆ ಸೇಫ್ಟಿ ಮುಖ್ಯ ಅಲ್ವಾ ಏಜ್ ಆಗ್ತಾ ಇದ್ದಂಗೆ. NPSಲ್ಲಿ ಟ್ಯಾಕ್ಸ್ ಬೆನಿಫಿಟ್ ಎಷ್ಟೆಲ್ಲ ಮಾಡ್ಕೋಬೋದು ಅಂತಂದರೆ NPSನ ಒಂದು ಬಿಗ್ಗೆಸ್ಟ್ ಅಡ್ವಾಂಟೇಜೇ ಇಲ್ಲಿ ಗೊತ್ತಾಗುತ್ತೆ. 3 ಟ್ಯಾಕ್ಸ್ ಬೆನಿಫಿಟ್ ಇದೆ. ಮೊದಲನೇದು ಸೆಕ್ಷನ್ 80C, ಅಲ್ಲಿ 1.5 ಲಕ್ಷ ನೀವು ಟ್ಯಾಕ್ಸ್ನ ನೀವು ಉಳಿಸ್ಕೋಬೋದು. PPF ಮತ್ತು LIC ಎಲ್ಲದರ ಜೊತೆ NPS ಕೊಡೋದು ನೀವು 80C ಅಂಡರಲ್ಲಿ 1.5 ಲಕ್ಷ ಟ್ಯಾಕ್ಸ್ನ ನೀವು ಉಳಿಸ್ಕೋಬೋದು. PPF ಮತ್ತು LIC ಎಲ್ಲದರ ಜೊತೆ ಥರನೇ NPS ಕೂಡ ನೀವು 80Cನಲ್ಲಿ ಇದು ಬರುತ್ತೆ, ಅಲ್ಲೂ ನೀವು ಕ್ಲೈಮ್ ಮಾಡ್ಕೋಬೋದು. 2ನೇ ಸೆಕ್ಷನ್ನು 80C/CD 1B ಎಕ್ಸ್ಟ್ರಾ ಇನ್ನೊಂದು 50,000 ನೀವು ಟ್ಯಾಕ್ಸ್ನ ನೀವು ಅಲ್ಲಿ ಡಿಡಕ್ಟ್ ಮಾಡಿಸ್ಕೋಬೋದು. ಇನ್ನು 3ನೇ ಬೆನಿಫಿಟ್ ಏನಪ್ಪ ಅಂತಂದರೆ ಎಂಪ್ಲಾಯರ್ ಕಾಂಟ್ರಿಬ್ಯೂಷನ್ ಏನಾರ ಸೆಕ್ಷನ್ನಲ್ಲಿ 80C/CD 2ನಲ್ಲಿ ನಿಮ್ಮ ಕಂಪ್ನಿ ಏನಾದ್ರು NPSಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಅಲ್ಲೂ ಕೂಡ ಟ್ಯಾಕ್ಸ್ ಫ್ರೀ ಆಗುತ್ತೆ. ಎಕ್ಸಾಂಪಲ್ 30% ಟ್ಯಾಕ್ಸ್ ಬ್ರೇಕೆಟ್ನಲ್ಲಿ ಇದ್ದರೆ 50,000 ಎಕ್ಸ್ಟ್ರಾ ಇನ್ವೆಸ್ಟ್ ಮಾಡಿ 15,000 ಟ್ಯಾಕ್ಸ್ ಸೇವ್ ಮಾಡ್ಬೋದು ಪ್ರತಿ ವರ್ಷ. ಇವಾಗ ಎಲ್ಲರ ತನ್ನಲ್ಲಿ ಏನಿರುತ್ತೆ ಅಂದರೆ ಮೆಚುರಿಟಿ ಟೈಮಲ್ಲಿ ಏನಾಗುತ್ತೆ, 60 ವರ್ಷ ಆದಮೇಲೆ 50-60 ವರ್ಷ ಆದಮೇಲೆ ಏನಾಗುತ್ತೆ ಊಹೆ ಮಾಡ್ಕೊಳ್ಳಿ. 60 ವರ್ಷ ಆದಮೇಲೆ 60% ಅಮೌಂಟು ಲಮ್ಸಮ್ಮು ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಹಾಕ್ಬಿಡ್ತಾನೆ, ಟ್ಯಾಕ್ಸ್ ಫ್ರೀ, ಏನೋ ಟ್ಯಾಕ್ಸ್ ಕೇಳಲ್ಲ. ಇನ್ನು 40% ನಿಮ್ಮ ಪೆನ್ಷನ್ ತಿಂಗಳು ಕೊಡಬೇಕಲ್ಲ, ಅದಕ್ಕೂ ಮಾಡಿಕೊತಾನೆ. ಪೆನ್ಷನ್ನು ಟ್ಯಾಕ್ಸೇಬಲ್ಲು, ನೀವು ಟ್ಯಾಕ್ಸ್ ಕಟ್ಟಬೇಕು. ನಿಮ್ಮ ಟ್ಯಾಕ್ಸ್ ಬ್ರ್ಯಾಕೆಟ್ ಏನಿದೆ ಅದರ ಅಂಡರ್ ಬರುತ್ತೆ. ಎಕ್ಸಾಂಪಲ್ ಹೇಳ್ತೀನಿ ನೋಡಿ. 60ನೇ ವಯಸ್ಸಿಗೆ NPS ಒಂದು 5 ಕೋಟಿಯಷ್ಟು ಬೆಳೆದಿರ್ತದೆ ಅಂದ್ಕೊಳ್ಳಿ. 3 ಕೋಟಿ ನಿಮಗೆ ಟ್ಯಾಕ್ಸಿಗೆ ಏನೋ ಬೇಡ ಕಣಪ್ಪ ಅಂದ್ಬಿಟ್ಟು ನಿಮ್ಗೆ ಹಾಕ್ಬಿಡ್ತಾರೆ. ಇನ್ನು 2 ಕೋಟಿ ನಿಮ್ಮ ಪೆನ್ಷನ್ಗೆ ಇಟ್ಕೊಳ್ತಾರೆ. ಎವ್ರಿ ಮಂತ್ ನಿಮಗೆ 1 ಲಕ್ಷನೋ 1.5 ಲಕ್ಷನೋ ಹಿಂಗೆ ಕೊಡ್ತಾ ಹೋಗ್ತಾ ಇರ್ತಾನೆ. ನೀವು ಯಾವ ರೀತಿ ಸೆಟ್ ಆಗುತ್ತೆ ಆ ರೀತಿ. 20 ಏಜಿಂದನೇ ನೀವೇನಾದ್ರು ರಿಟೈರ್ಮೆಂಟ್ಗೆ ಏನಾದ್ರು ಪ್ಲ್ಯಾನ್ ಮಾಡಿದರೆ ನೀವು ಆವರೇಜ್ ಎಷ್ಟು ಇನ್ವೆಸ್ಟ್ ಮಾಡಬೇಕಿತ್ತು ಅಂದರೆ 12,000 ಇನ್ವೆಸ್ಟ್ ಮಾಡಿದ್ರೆ ಸಾಕು. 60ನೇ ವರ್ಷದಲ್ಲಿ
ನೀವು ಒಂದು ಬಂಗಲೆ ಕಟ್ಟಿಸ್ಬೋದು, ಪೆನ್ಷನ್ ಸಿಗುತ್ತೆ, ಆ ಬಂಗಲೆಯಿಂದ ಬಾಡಿಗೆ ತಗೋಬೋದು. ಸೊ ಇಷ್ಟೆಲ್ಲ ಮೊದಲೇ ಪ್ಲ್ಯಾನ್ ಮಾಡಬೇಕು. ಬೀಜ ಯಾವ್ದು ಬಿತ್ತೀರ ಅದೇ ತಾನೇ ಫಲ ಕೊಡೋದು, ನಿಜ ತಾನೆ? ಈಗ NPSನ ಅಡ್ವಾಂಟೇಜ್ ಏನು, ಡಿಸ್ಅಡ್ವಾಂಟೇಜ್ ಅನ್ನೋದನ್ನ ಒಂದು ಕ್ಲಿಯರಾಗಿ ನೋಡ್ಕೊಬೋಣ. ಅಡ್ವಾಂಟೇಜು ಗೋರ್ಮೆಂಟ್ ಬ್ಯಾಕ್ಡು ಸೇಫು, ಇದು ಸ್ಕೀಮು, ಲೋ ಕಾಸ್ಟು ಫಂಡ್ ಮ್ಯಾನೇಜ್ಮೆಂಟ್ ಇರುತ್ತೆ. ಚಾರ್ಜಸ್ಸು 0.9. ಎಕ್ಸ್ಟ್ರಾ ಬೆನಿಫಿಟ್ ಏನಂದರೆ 50,000 ಟ್ಯಾಕ್ಸ್ ಬೆನಿಫಿಟ್ಟು. ATCಗಿಂತಲೂ ಅಂದರೆ ನೀವು 1.5 ಲಕ್ಷ 2 ಲಕ್ಷವರೆಗೂ ನೀವು ಟ್ಯಾಕ್ಸ್ ಬೆನಿಫಿಟ್ ತೊಗೋಬೋದು. ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಷನ್ ಆಗುತ್ತೆ ಕಮ್ಮಿ ಚಾರ್ಜಸಲ್ಲಿ. ಆನ್ಲೈನಲ್ಲಿ ಕೂಡ ನೀವು ಮ್ಯಾನೇಜ್ ಮಾಡ್ಕೋಬೋದು. ಎಲ್ಲ ಹೇಳ್ಬಿಟ್ಟೆ. ಡಿಸ್ಅಡ್ವಾಂಟೇಜ್ ಏನಾರು ಇದೆಯಾ? ಅದು ಇದೆ. ಏನಪ್ಪ ಅಂದರೆ ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜು 60 ವರ್ಷದ ತನಕ ನೀವು ಲಾಕ್ ಆಗಿರುತ್ತೆ, ವಿಡ್ರಾಲ್ ಮಾಡೋಕ್ಕಾಗಲ್ಲ. ಇನ್ ಕೇಸ್ ನಿಮ್ಗೆ ಏನಾದರೂ ಎಮರ್ಜೆನ್ಸಿ ಬಂತು ಅಂದರೆ ವಿಡ್ರಾಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಇನ್ನು 40% ಇವರು ಪೆನ್ಷನ್ಗೆ ಇಟ್ಕೊಳ್ತಾರೆ. ಇಲ್ಲೇ ದೊಡ್ಡ ಸಮಸ್ಯೆ ನನಗೆ ಕಾಡೋದು. 40% ಇಟ್ಕೊಂಡು ಇವರು ಪೆನ್ಷನ್ ಕೊಡೋದಾದರೆ ನಮ್ಮ ಮ್ಯೂಚುವಲ್ ಫಂಡ್ಗೆ ಹೋಗ್ಬೋದಲ್ಲ ಅಂತ ಅನ್ಸುತ್ತೆ ಎಷ್ಟೋ ಜನಕ್ಕೆ. ನಿಮ್ಮ ಥಿಂಕಿಂಗ್ ಸೂಪರ್ ಅಂತ ಅನಿಸುತ್ತೆ. ಯೋಚನೆ ಮಾಡಬೇಕಾಗಿರೋದು ಈ 40% ಮೇಲೆ ನಮಗೆ ಕಂಟ್ರೋಲೇ ಇರಲ್ಲ. ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ನಿಮ್ಮ ಪೆನ್ಷನ್ ಕೂಡ ಟ್ಯಾಕ್ಸೇಬಲ್ ಬ್ರಾಕೆಟಿಗೆ ಬರುತ್ತೆ. ಇನ್ನು ಮೂರನೇ ಡಿಸ್ಅಡ್ವಾಂಟೇಜ್ ಏನಪ್ಪ ಅಂದರೆ ಇವರು ಮಾರ್ಕೆಟ್ಗೆ ಎಕ್ಸ್ಪೋಸ್ ಮಾಡ್ತಾರೆ. ಸೊ ಮಾರ್ಕೆಟ್ಗೆ ಎಕ್ಸ್ಪೋಸ್ ಮಾಡಿದ್ರೆ ತಾನೇ ಇಷ್ಟೊಂದೆಲ್ಲ ಅಮೌಂಟ್ ಬೆಳೆಸು. ಇದು 50-50 ಅಂತ ಹೇಳ್ಬೋದು. ಇದು PPF ಥರ ಫುಲ್ಲಿ ಗ್ಯಾರಂಟೆಡ್ ಅಲ್ಲ, ಇದು ಮಾರ್ಕೆಟ್ ಲಿಂಕ್ಡ್ ಆಗಿರುತ್ತೆ. ಸೊ ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿ. NPS ಯಾರಿಗೆ ಸರಿ ಹೋಗುತ್ತೆ ಅಂತ ಅನಿಸುತ್ತೆ. ಇದು ನನ್ನ ಪ್ರಕಾರ ಸ್ಯಾಲ್ರಿ ಎಂಪ್ಲಾಯೀಸ್ಗಳಿಗೆ ಟ್ಯಾಕ್ಸ್ ಉಳ್ಸೋಕ್ಕೋಸ್ಕರ ಅವ್ರನ್ನ ಈ ಬ್ರಹ್ಮಾಸ್ತ್ರಗಳು ಯೂಸ್ ಮಾಡ್ಕೋತಾರೆ. ಗೌರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಇದು ಮ್ಯಾಂಡೇಟ್ರಿ ಆಗಿರ್ಬೋದು. ಯಾಕಂದರೆ ಇನ್ನು 30 ವರ್ಷ ಅವ್ರಿಗೆ ರಿಟೈರ್ಮೆಂಟ್ ಇತ್ತು ಅಂದರೆ ಲಾಂಗ್ ಟರ್ಮ್ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಲಾಂಗ್ ಟರ್ಮಲ್ಲಿ ವೆಲ್ತ್ ಕ್ರಿಯೇಟ್ ಆಗುತ್ತೆ. ಆಲ್ರೆಡಿ ATC ಫುಲ್ ಆಗಿದ್ದರೆ ಎಕ್ಸ್ಟ್ರಾ ಇನ್ನು 50,000ನ ನೀವು ಬೆನಿಫಿಟಾಗಿ ತಗೋಬೋದು. ಯಾರಿಗೆ ಇದು ಶೂಟಬಲ್ಲ ಅಲ್ಲ ಅನಿಸಿದ್ರೆ, ಯಾರಿಗೆ ಇದು ನಿಜವಾಗ್ಲೂ ಶೂಟ್ ಆಗಲ್ಲ ಅಂತ ಅನಿಸಿದ್ರೆ, ಎಮರ್ಜೆನ್ಸಿ ಫಂಡ್ ಇಲ್ಲದೆ ಇರೋ ಬೇಗ ಲಿಕ್ವಿಡಿಟಿ ಬೇಕಾದರೆ 50 ವರ್ಷ ತನಕ ಲಾಕಿನ್ ಆಗಿರುತ್ತಲ್ಲ ಅದ್ರ ಬಗ್ಗೆ ಅಸಮಾಧಾನ ಇರೋರಿಗೆ ಇದು ಬೇಡ ಅಂತ ಅನಿಸುತ್ತೆ. ಸಮ್ಮರಿ ನಿಮಗೆ ಹೇಳೋದಾದರೆ, ಕಂಪ್ಲೀಟ್ ಒಂದು ಸಮ್ಮರಿ ನೋಡೋದಾದರೆ, NPS ಗೌರ್ಮೆಂಟ್ ಸ್ಕೀಮು ಪ್ಲಸ್ಸು ಮಾರ್ಕೆಟ್ ರಿಟರ್ನು, ಗ್ರೇಟ್ ಟ್ಯಾಕ್ಸ್ ಬೆನಿಫಿಟನ್ನು ಇದೆ. ಮತ್ತು ಸ್ಟಾರ್ಟಿಂಗಲ್ಲೇ ನೀವು ರಿಟೈರ್ಮೆಂಟ್ಗೆ ಪ್ಲ್ಯಾನ್ ಮಾಡಿಬಿಡ್ತೀರ. ಇದು ಓವರಾಲ್ ನೋಡಿದ್ರೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆದರೆ ಪ್ಯೂರ್ ಇನ್ವೆಸ್ಟ್ಮೆಂಟಿಂದ ನೀವು ನೋಡೋದಾದರೆ ಮ್ಯೂಚುವಲ್ ಫಂಡಲ್ಲಿ ಇದಕ್ಕಿಂತ ಜಾಸ್ತಿ ರಿಟರ್ನ್ ಸಿಗುತ್ತೆ. ನಮ್ಮ ಕೈಲಿ ಎಲ್ಲ ಕಂಟ್ರೋಲ್ ಇರುತ್ತೆ. ಯೋಚನೆ ಮಾಡಿ. ಮುಂದಿನ ವಿಡಿಯೋದಲ್ಲಿ NPS ವರ್ಸಸ್ PPF ವರ್ಸಸ್ SIP ಯಾವುದು ಬೆಸ್ಟ್ ಅಂತ ಹೇಳ್ತೀನಿ. ಆವಾಗ ಗೊತ್ತಾಗುತ್ತೆ ನಿಮಗೆ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಾಗಿ ಕಲಿಯೋಣ.